ತುಂಬ ದೊಡ್ಡ ಟೆಂಪಲ್ ಇದೆ ಇದು. ಇಲ್ಲಿ ಪೂರ್ತಿ ನೀರಿದೆ ನೋಡಿ. ಇಲ್ಲಿಂದ ಆ್ಯಕ್ಚುಲಿ ಗರ್ಭಗುಡಿ ತುಂಬ ದೂರ ಇದೆ. ಇಲ್ಲಿಂದ ಮುಂದೆ ನಂದಿ ಕೂಡ ಇದೆ, ಡೋರ್ ಇದೆಯಲ್ಲ, ಡೋರ್ ಆದಮೇಲೆ ಅಲ್ಲಿ ನಂದಿ ಇದೆ. ಬಟ್ ಅದು ಕವರ್ ಆಗ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಕತ್ಲೆ ಇದೆ ಸ್ವಲ್ಪ. ಆ ನಂದಿ ಆದಮೇಲೆ ಇನ್ನೂ 20-30 ಫೀಟ್ ಆದಮೇಲೆ ಒಳಗಡೆ ಗರ್ಭಗುಡಿ ಇದೆ. ಸೊ ಬೆಳಗ್ಗೆಯಿಂದ ಎಷ್ಟು ನೋಡಿದ್ದೀವಿ ಅದೆಲ್ಲ ಮಾನ್ಯುಮೆಂಟ್ಸ್. ಇದು ಒಂದೇ ಟೆಂಪಲ್, ವಿರೂಪಾಕ್ಷ ಟೆಂಪಲ್. ಪೂಜೆ ನಡೆಯುತ್ತೆ, ಅಲ್ಲಿ ದೇವರು ಇದೆ, ಆಮೇಲೆ ಪೂಜೆ ಕೂಡ ನಡೆಯುತ್ತೆ. ನೋಡಿ ಈಗ ನೀರಲ್ಲಿ ಜಂಪ್ ಮಾಡೋಂಥ ಕಪ್ಪೆ ಆಗುತ್ತೆ ನೋಡಿ, ಕಾಣುತ್ತಾ ನಿಮಗೆ ಕಪ್ಪೆ ನೋಡಿ. ಎರಡು ಬಂದ್ಬಿಟ್ಟು ಎರಡನೇದಾಗಿ ಶಿವಲಿಂಗದ ಮೇಲೆ ಇಲ್ಲಿ ನಾಗರಹೆಡೆ, ಕೆಳಗಡೆ ಲಿಂಗು ಇದೆ ನಾಗಲಿಂಗ. ಈಗ ನೋಡಿ ತಾಯಿ ಕೋತಿ ತನ್ನ ಮರಿ ಕೋತಿನ ಮೇಲೆ ಕೆತ್ಕೊಳ್ಳುತ್ತಲ್ವ, ತಾಯಿ ಕೋತಿ ತನ್ನ ಮರಿ ಕೋತಿ ಮೇಲೆ ಕೆತ್ಕೊಳ್ಳೋದು. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ತಾಯಿ ಕೋತಿ ತನ್ನ ಮರಿ ಕೋತಿಗೆ ಹಾಲು ಕುಡಿಸೋ ರೀತಿ ಕಾಣುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. This is our private pool space. Coconut trees there, full of greenery. Sutta open to sky. ಅಮ್ಮ ಮಗ ಇಬ್ಬರು ಬೆಳಗ್ಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಿದ್ದಾರೆ. ಏನಮ್ಮ ಚಳಿನಾ? ನೀರು ಬಿಸಿ ಮಾಡಲಾ? ನೀರು ಬಿಸಿ ಬೇಕಾ? ಗೀಸರ್ ಆನ್ ಮಾಡಲಾ? ಡುಬುಕ್ ಮಾಡೋ ಇಲ್ಲಿವರೆಗೆ. ಒಳಗೋಗು ಹಿಂಗೆ ನೀರೊಳಗೆ ಹೋಗು. ನೋಡು ಮಮ್ಮಿ ನೋಡು ಹೆಂಗ ಏನು ತಗೊಂಡಿದ್ದೀರಾ? ಬ್ರೇಕ್ಫಾಸ್ಟ್ ಫಸ್ಟ್ ಫ್ರೂಟ್ಸ್ tea with tea cake. Nice. ಇವಾಗ ಹಂಪಿಗೆ ಹೊರಡ್ತಾ ಇದ್ದೀವಿ. ನಾವು ಸ್ಟೇ ಮಾಡಿರೋ ಹೋಟೆಲಿಂದ ಆಲ್ಮೋಸ್ಟ್ 35 ಕಿಲೋಮೀಟರ್ ಇದೆ. ಐ ಆಮ್ ವೆರಿ ಎಕ್ಸೈಟಿಂಗ್. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ವಲ್ಪ ಕೂಡ ಬಿಸಿಲಿಲ್ಲ, ಎಲ್ಲ ಪಕ್ಕನೇ ಇದೆಯಂತೆ ಎಲ್ಲ. ಸೊ ಇವಾಗ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಸಿಕ್ಕಾಪಟ್ಟೆ ಸೂಪರ್ ಬ್ರೇಕ್ಫಾಸ್ಟ್ ಆಯಿತು. ಈಗ ಹೋಗಿ ಹಂಪಿ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟು ಸಕ್ಕತ್ತಾಗಿದೆ ಅಲ್ಲ, ಫುಲ್ ಗ್ರೀನರಿ. ಹೋಟೆಲ್ ಹೊರಗಡೆ ಈ ತರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಫುಲ್ ಗ್ರೀನರಿ, ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕಡೆ. ಸಕ್ಕತ್ತಾಗಿದೆ. ವಾಟ್ರು ಹೋಗ್ಬೋದು ಆಕ್ಚುಲಿ, ಯಾರು ಇಲ್ಲ, ಎಷ್ಟು ಚೆನ್ನಾಗಿದೆ. ಮುಂದೆ ಫ್ರಂಟ್ ನೋಡು ಎಷ್ಟು ಚೆನ್ನಾಗಿದೆ. ಅನ್ಸ್ತದೆ ಇಲ್ಲಿಂದ ಹೋಗೋದೇ ಇಲ್ಲ, ಹಿಂಗೆ ರೋಡಲ್ಲಿ ಸುತ್ತಾಡ್ಕೊಂಡು ಇರಬೇಕು. ಸಕ್ಕತ್ತಾಗಿದೆ ನೋಡಿ, ಇದು ಬ್ಯೂಟಿ ಅಂದ್ರೆ. ಹಂಪಿನಲ್ಲಿ ಮೇನ್ ಅಟ್ರಾಕ್ಷನ್ ಪ್ಲೇಸ್ ಅಂದರೆ ಅದು ವಿಜಯ ವಿಠಲ ಟೆಂಪಲ್. ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಲ್ಲಿಗೆ ಬರಬೇಕಂದ್ರೆ ಗೂಗಲ್ ಮ್ಯಾಪ್ ವರ್ಕ್ ಆಗ್ತಾ ಇಲ್ಲ.
ಅಂದರೆ ನಮಗೆ ತೋರಿಸ್ತಾನೆ ಇಲ್ಲ ಅದು ಆ್ಯಕ್ಚುಲಿ ನೋ ರೂಟ್ಸ್ ಫೌಂಡ್ ಅಂತ ಇದೆ. ಸೊ ನಾವು ಆ್ಯಕ್ಚುಲಿ ಕ್ವೀನ್ ಬಾತ್ದು ಲೊಕೇಶನ್ ಹಾಕೊಂಡು ಬಂದ್ವಿ. ಸೊ ಅಲ್ಲಿಂದ ಜಸ್ಟ್ ನೀವು ಒಳಗಡೆ ಎಂಟ್ರ್ ಆಗೋದು ಬೇಡ, ಲೆಫ್ಟಿಗೆ ಮೇನ್ ರೋಡಲ್ಲೇ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬೋರ್ಡ್ ಸಿಗತ್ತೆ ವಿಜಯ ವಿಠಲ ಟೆಂಪಲ್ದು. ಸೊ ಆ ರೂಟಲ್ಲಿ ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ನೋಡಿದ್ವಲ್ಲ ಆ ಥರ ಅಲ್ಲ. ಅವ್ರು ಆ್ಯಕ್ಚುಲಿ ಹೇಳಿದ್ರು ಇಲ್ಲಿ ಕ್ಯೂ ಇದೆಯಲ್ಲ 40 ಮಿನಿಟ್ಸ್ ಆ್ಯಕ್ಚುಲಿ ತುಂಬ ಇದೆ. ಹಾಂ, ಅವರು ಏನಂತ ಹೇಳಿದ್ರು 40 ಮಿನಿಟ್ಸ್ ಆಗುತ್ತಂತೆ ಇದರಲ್ಲಿ ವೆಯ್ಟ್ ಮಾಡಿದ್ರೆ. ನೀವು ನಡ್ಕೊಂಡು ಹೋಗಿ 10 ಮಿನಿಟ್ಸ್ ಆಗಿಬಿಡುತ್ತೆ ಅಂತ. ಮತ್ತು ಕೆಲವೊಂದು ಮಂಟಪಗಳಿವೆ, ಈಸಿ ಇರುತ್ತೆ. ಸೊ ಬೆಟರ್ ಹಂಗೆ ಹೋಗಿ ಅಂತ. ಪುಷ್ಕರಣಿ ಇದು. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ. ಟೂರಿಸ್ಟ್ ಗೈಡ್ಗಳಿರ್ತಾರೆ, ನಿಮಗೆ ಅಪ್ರೋಚ್ ಮಾಡ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಚಾರ್ಜಸ್ ಹೇಳ್ತಾರೆ, ಬಟ್ ನೀವು ಅದ್ರಲ್ಲಿ ಆಫ್ ಕೇಳಿ. ನೋಡಿ ಅಲ್ಲಿ ಎದುರುಗಡೆ ಕಾಣಿಸಲ್ಲ, ಅದೇ ನೋಡಿ ದೇವಸ್ಥಾನ, ವಿಠಲ ದೇವಸ್ಥಾನ. ಸೊ ವಿಠಲ ಅಂದರೆ ವಿಷ್ಣುವಿಗೆ ವಾಹನ. ನೋಡಿ ಅಲ್ಲಿ ಗರುಡ, ಶಿವನಿಗೆ ಹೆಂಗೆ ನಂದಿ ನೋಡ್ತೀರಾ, ವಿಷ್ಣುವಿಗೆ ಗರುಡ ಗಂಬ ಇಲ್ಲ, ಗರುಡ ರಥ ಇರ್ತಕ್ಕಂಥ, ದೇವರಿಗೆ ಫೇಸ್ ಟು ಫೇಸ್ ಮಾಡಿರ್ತಕ್ಕಂಥ ನೋಡಿ ಗರುಡ ರಥ. ಈಗ ನೀರಲ್ಲಿ ಜಂಪ್ ಮಾಡೋಂಥ ಕಪ್ಪೆ ಆಗುತ್ತೆ ನೋಡಿ, ಕಾಣುತ್ತಾ ನಿಮಗೆ ಕಪ್ಪೆ ನೋಡಿ. ಎರಡು ಬಂದ್ಬಿಟ್ಟು ಎರಡನೇದಾಗಿ ಶಿವಲಿಂಗದ ಮೇಲೆ ಇಲ್ಲಿ ನಾಗರ ಹೆಡೆ, ಕೆಳಗಡೆ ಲಿಂಗು ಇದೆ ನಾಗಲಿಂಗ. ಈಗ ನೋಡಿ ತಾಯಿ ಕೋತಿ ತನ್ನ ಮರಿ ಕೋತಿನ ಮೇಲೆ ಕೆತ್ಕೊಳ್ಳುತ್ತಲ್ವ, ತಾಯಿ ಕೋತಿ ತನ್ನ ಮರಿ ಕೋತಿ ಮೇಲೆ ಕೆತ್ಕೊಳ್ಳೋದು. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ತಾಯಿ ಕೋತಿ ತನ್ನ ಮರಿ ಕೋತಿಗೆ ಹಾಲು ಕುಡಿಸೋ ರೀತಿ ಕಾಣಿಸ್ಕೊಂಡಿದೆ. ಬಾಲ, ಕಾಲು, ಬಾಡಿ, ಕೈ, ಮುಖ ಇದೆ. ಈಗ ಆಂಜನೇಯ ಸ್ವಾಮಿ ಸಮುದ್ರ ಉಲ್ಲಂಘನೆ ಮಾಡೋದು, ಎರಡು ಕಾಲುಗಳು, ಬಾಲ, ಬಾಡಿ, ಕೈ, ಮುಖ ಇದೆ ನೋಡಿ, ಕಾಣುತ್ತಲ್ವಾ. ಈಗ ನೋಡಿ ಮೂವಿಂಗ್ ಸ್ನೇಕ್ ಇದೆ ನೋಡಿ. ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಎರಡು ಕಡೆ ಜಂಪಿಂಗ್ ಹಾರ್ಸ್ ಇದೆ. ಇಲ್ಲೊಂದು ಕುದುರೆ, ಇಲ್ಲೊಂದು ಕುದುರೆ, ಈ ಆಪೋಸಿಟಲ್ಲಿ ಸಿಂಹ ಇದೆ. ಇದು 3D, ಇದು 6D, ಇದು 3D. ಸೊ ಈ ರೀತಿ ಬಂದು ಹಂಪಿಯಲ್ಲಿ 83 ದೇವಾಲಯಗಳಿದೆ. ಅವನ್ನೆಲ್ಲ ನೀವು ಡೀಟೇಲಾಗಿ ನೋಡೋಕ್ಕಂದ್ರೆ 3 ತಿಂಗಳಾದರೂ ಮುಗಿಲ್ಲ. ಮೇನ್ ನೋಡಲಿಕ್ಕೆ 3 ರಿಂದ 4 ದಿನ ಬೇಕಾಗ್ತದೆ. ಟೈಮ್ ಇದ್ದರೆ ಎಲ್ಲ ನೀವು ನೋಡ್ಬೋದು. ಈಗ ವಿಜಯ ವಿಠಲ ಟೆಂಪಲ್ ಮುಗಿಸ್ಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ ಕ್ವೀನ್ಸ್ ಬಾತ್ಗೆ. ಎಷ್ಟು ಕಿಲೋಮೀಟರ್ ಇದೆಮ್ಮ ಇಲ್ಲಿಂದ? ಕ್ವೀನ್ಸ್ ಬಾತ್ ಇಲ್ಲಿಂದ 5 ಕಿಲೋಮೀಟರ್ ಆಗ್ಬೋದು. ಹೌದಾ? 4 to 5 ಕಿಲೋಮೀಟರ್. ಎಲ್ಲಿ ಇದೆ ಇದು? ನೀರು ಅಲ್ಲಿಂದ ಡೈರೆಕ್ಟ್ ಈ ಕಡೆ ಬರ್ತೈತೆ ಮತ್ತೆ ನೀರು ಆಚೆ ಹೋಗೋಕ್ಕೆ ಅಲ್ಲಿ ದಾರಿ ಇದೆ ನೋಡಿ. ನದಿಯಿಂದ ಡೈರೆಕ್ಟ್ ನೀರು ಬಂದು ಇಲ್ಲಿಂದ ಡೈರೆಕ್ಟ್ ಫೀಲ್ ಆಗ್ತಾ ಇತ್ತು.
ಮುಂದೆ ಬರ್ತಾ ಇದೀವಿ, ಒಳಗಡೆನೆ ಇನ್ಸೈಡ್. ಆ ದಸರಾ ಉತ್ಸವ ನಡೀತಿದ್ದು ಇಲ್ಲೇ ಇಲ್ಲಿ. ಇದು ರಾಜ್ಯಸಭಾಂಗಣ. ನಾವೀಗ ಅಂಡರ್ ಗ್ರೌಂಡ್ ಚೇಂಬರ್ ಹೋಗ್ತಾ ಇದೀವಿ. ಬರ್ಬೋದು ಬಾ, ಬಟ್ ಕೇರ್ಫುಲಿ. ಇಟ್ಸ್ ಕಂಪ್ಲೀಟ್ಲಿ ಅಂಡರ್ ಗ್ರೌಂಡ್, ಫುಲ್ ಕತ್ಲೆ ಇದೆ. ಇಲ್ಲಿ ಪೂರ್ತಿ ನೀರಿದೆ ನೋಡಿ. ಇಲ್ಲಿಂದ ಆ್ಯಕ್ಚುಲಿ ಗರ್ಭಗುಡಿ ತುಂಬ ದೂರ ಇದೆ. ಇಲ್ಲಿಂದ ಮುಂದೆ ನಂದಿ ಕೂಡ ಇದೆ, ಡೋರ್ ಇದೆಯಲ್ಲ, ಡೋರ್ ಆದಮೇಲೆ ಅಲ್ಲಿ ನಂದಿ ಇದೆ, ಬಟ್ ಅದು ಕವರ್ ಆಗ್ತಾಯಿಲ್ಲ ಕ್ಯಾಮ್ರಾದಲ್ಲಿ, ಕತ್ಲೆ ಇದೆ ಸ್ವಲ್ಪ. ಆ ನಂದಿ ಆದಮೇಲೆ ಇನ್ನೂ 20-30 ಫೀಟ್ ಆದಮೇಲೆ ಒಳಗಡೆ ಗರ್ಭಗುಡಿ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ತುಂಬ ನೀರಿದೆ, ನೀರಿಂದ ಹೋಗೋಕ್ಕಾಗಲ್ಲ, ಮತ್ತು ಒಳಗಡೆ ಎಷ್ಟು ನೀರಿದೆ ಅದು ಕೂಡ ಗೊತ್ತಿಲ್ಲ. ಶಿವ ಟೆಂಪಲ್ ಮುಗಿಸ್ಕೊಂಡು 5 o'clock ಆಗಿದೆ, 5:10. ಇವಾಗ ಈವ್ನಿಂಗ್ ಸನ್ಸೆಟ್ ನೋಡೋಕ್ಕೆ ಮಾತುಂಗ ಹಿಲ್ ಹೋಗ್ತಿದ್ದೀವಿ. ಇದು ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್ ಮಾತುಂಗ ಹಿಲ್ ನೋಡೋದು ಅಂದರೆ, ನೀವು ಸನ್ರೈಸ್ ನೋಡಬೇಕು ಅಥವಾ ಸನ್ಸೆಟ್ ನೋಡಬೇಕು, ತುಂಬ ಹೈಟೆಡ್ ಪ್ಲೇಸ್ ಅಂತ ಹೇಳ್ತಾರೆ, ಗೂಗಲ್ ಇನ್ಫಾರ್ಮೇಷನ್ ಇದು. ಸೊ ಹಾಗಾಗಿ ನಾವು ಇದನ್ನು ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಬರೀ ಸ್ಟೋನ್ಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ವಾವ್, ಎಷ್ಟು ಸಖತ್ತಾಗಿದೆ ಅಲ್ವಾ? ಇದು ಹಂಪಿ ಬಜಾರ್ ಸ್ಟ್ರೀಟ್. ಓಕೆ, ಇದೇನಾ ಬಜಾರ್ ಸ್ಟ್ರೀಟು? ಇದು ಮುಂದೆ ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಮಾತಂಗಿಲ್, ಬಟ್ ವೆರಿ ಗುಡ್ ಫಾರ್ ಸನ್ರೈಸ್, ನಾಟ್ ಫಾರ್ ಸನ್ಸೆಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಲೋಕಲ್ಸ್. ಮತ್ತು ಹತ್ತಕ್ಕೆ ಎನರ್ಜಿ ಕೂಡ ಇಲ್ಲ, ನನಗೂ ಕೂಡ ಇಲ್ಲ, ಪಾಪಗೂ ಕೂಡ ಇಲ್ಲ, ಹೌದು ಮೇಡಮ್ಗೆ ಕೂಡ ಇಲ್ಲ. ಸೊ ನಾವು ಈ ಪ್ಲ್ಯಾನ್ ಸ್ಕಿಪ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಕೂಡ ಪಾರ್ಟ್ ಆಫ್ ಹಂಪಿ ಬಜಾರ್ ಸ್ಟ್ರೀಟ್. ಸೊ ಬೆಳಗ್ಗೆಯಿಂದ ಎಷ್ಟು ನೋಡಿದ್ದೀವಿ ಅದೆಲ್ಲ ಮಾನ್ಯುಮೆಂಟ್ಸ್. ಇದು ಒಂದೇ ಟೆಂಪಲ್, ವಿರೂಪಾಕ್ಷ ಟೆಂಪಲ್, ಪೂಜೆ ನಡೆಯುತ್ತೆ, ಎಲ್ಲಿ ದೇವರು ಇದೆ, ಆಮೇಲೆ ಪೂಜೆ ಕೂಡ ನಡೆಯುತ್ತೆ. ತುಂಬ ದೊಡ್ಡ ಟೆಂಪಲ್ ಇದೆ ಇದು. ಮತ್ತೆ
ಏನು ನೋಡ್ತಾ ಇದ್ದೀರಾ? ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆ್ಯಕ್ಚುಲಿ ವಿರೂಪಾಕ್ಷ ಟೆಂಪಲ್ ಪಕ್ಕದಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ. ಇಲ್ಲಿಂದ ಸನ್ರೈಸ್ ಕೂಡ ನೋಡ್ಬೋದು. ಬಟ್ ನೋಡಿಲ್ಲ, ಮಿಸ್ ಆಯಿತು. ಟೆಂಪಲ್ ಹೋಗಿದ್ವಿ ನಾವು, ಆ್ಯಕ್ಚುಲಿ ಮಿಸ್ ಮಾಡಬಾರ್ದು ಅಂತ, ಬಿಕಾಸ್ ಬೆಳಗ್ಗೆಯಿಂದ ಕಂಟಿನ್ಯೂಸ್ಲಿ ಓಡಾಡ್ತಿದ್ದೀವಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಟೆಂಪಲ್, ಅದು ಪದಗಳಲ್ಲಿ ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟು ಸಖತ್ತಾಗಿದೆ. 6:55, ಆಲ್ಮೋಸ್ಟ್ 7 o'clock ಆಗಿದೆ. ಆಲ್ಮೋಸ್ಟ್ ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ಇವಾಗ ಮತ್ತೆ ಹೋಟೆಲ್ಗೆ ಹೊರಟಿದ್ದೀವಿ. ಇವತ್ತು ಕೂಡ ನಮ್ಮದು ಸ್ಟೇ ಇದೆ. 36 ಕಿಲೋಮೀಟರ್ ಇದೆ ಆ್ಯಕ್ಚುಲಿ ಇಲ್ಲಿಂದ, ಹಂಪಿಯಿಂದ 59 minutes ಇದೆ. ವಾಟ್ ಈಸ್ ಡಿನ್ನರ್ ಮೆನು ಟುಡೇ? Menu, we have ordered the food. I think this is chicken biryani. Oh wow, superb. Chicken biryani. This is mutton rogan josh. Mutton rogan josh, okay. Then we ordered one naan, one kulcha. Okay. Then one achari tikka, chicken achari tikka. It's looking very yummy. Then that's it, curd and sides. Raita. Curry with biryani. Chutney Green with chutney. fishing. And the salad. And my favorite green chili. Salad. Wow, it's looking yummy. Chalo, let's start, guys.